ಇವತ್ತು ಜೋಳದ ಹಿಟ್ಟು ಬಳಸಿ ತುಂಬನೇ ಗರಿಗರಿಯಾಗಿರುವಂತಹ ನೀರು ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಮತ್ತು ಇದು ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ಈ ದೋಸೆನ ತಿನ್ಕೋಬೋದು. ತುಂಬ ಗರಿಗರಿಯಾಗಿ ಬರುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಓಕೆ ನೋಡಿ, ಈ ಜೋಳದ ಹಿಟ್ಟಿನ ಗರಿಗರಿಯಾಗಿರುವಂತಹ ನೀರು ದೋಸೆ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕೊತಿದ್ದೀನಿ. ಸೋಸ್ಕೊಂಡು ತೊಗೊಂಡಿದ್ದೀನಿ, ಅಥವಾ ಇದು 1 ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟಿದೆ ಇದು. ಇವಾಗ ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ. ಈ ಹಿಟ್ಟು ಹಾಕೋದ್ರಿಂದ ದೋಸೆ ಗರಿಗರಿಯಾಗಿ ಬರುತ್ತೆ ಮತ್ತು ಬೈಂಡಿಂಗ್ ಬರುತ್ತೆ. ಒಂದು ಅರ್ಧ ಕಪ್ ಆಗುವಷ್ಟು ಹಾಕಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಜಾಸ್ತಿನೇ ಹಾಕಿದ್ದೀನಿ ನಾನಿಲ್ಲಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ ಹಾಕ್ಕೊತಿದ್ದೀನಿ. ಈ ರೀತಿ ಕೈಲಿಂದ ಒಂದು ಸ್ವಲ್ಪನೇ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ. ಮತ್ತು ತುರಿದ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೀವಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿದರಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪನೇ 2 ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮುಂದೆ ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳು ಅಲ್ಲಲ್ಲಿ ಬಾಯಿಗೆ ಸಿಕ್ಕರೆ ಅವ್ರು ತಿನ್ನೋದು ಬಿಡ್ತಾರೆ. ಹೀಗಾಗಿ ಇದರಲ್ಲಿ ನಾನು ಖಾರನ ಯೂಸ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ನಾನು ಒಂದು 3 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಅಂದರೆ ಟೋಟಲ್ ನಾನು ಇದರಲ್ಲಿ 1.5 ಕಪ್ ಆಗುವಷ್ಟು ಹಿಟ್ಟು ಯೂಸ್ ಮಾಡಿದ್ದ. 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಲ್ಲ, ಅದ್ರ ಡಬಲ್ ನೀರು ಹಾಕಬೇಕಾಗುತ್ತೆ. ಅಥವಾ ನಾವಿಲ್ಲಿ ನೀರು ದೋಸೆ ಮಾಡ್ತೀವಲ್ಲ, ಅದೇ ರೀತಿಯಾಗಿರಬೇಕು ಈ ಹಿಟ್ಟು ಕೂಡ. 1 ಕಪ್ 2 ಕಪ್ ಹಾಕಿದ್ದು ನಾನು ಇವಾಗ. ಮೊದಲಿಗೆ 2 ಕಪ್ ಹಾಕ್ಕೊಂಡಿನಿ, ಇವಾಗ ಮತ್ತೆ ಇನ್ನೊಂದು ಕಪ್ ಹಾಕ್ಕೊತಿದ್ದೀನಿ. ಮತ್ತು ಎಲ್ಲನೂ ನೀರು ಒಮ್ಮೆನೇ ಹಾಕೋಕೆ ಹೋಗಬಾರ್ದು, ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನಲ್ಲಿ. ಓಕೆ, ಇವಾಗ 3ನೇ ಕಪ್ ಹಾಕ್ಕೊತಿದ್ದೀನಿ. ಟೋಟಲಿ ನಾನು ಇದರಲ್ಲಿ 3 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇವಾಗೆ ಒಂದು ಸ್ವಲ್ಪನೇ 2 ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಥವಾ ನೀವು ಇಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಬಟ್ ಮೆಣಸಿನ್ಕಾಯಿ ಹಾಕಿದರೆ ಏನಾಗುತ್ತೆ, ಅಲ್ಲಿ ಬಾಯಾಗಿ ಸಿಕ್ಕರೆ ಮಕ್ಕಳು ತಿನ್ನೋದಿಲ್ಲ. ಹೀಗಾಗಿ ನಾನು ಇದಕ್ಕೆ ಖಾರ ಹಾಕ್ಕೊಂಡಿನಿ. ಖಾರ ಹಾಕಿದರೆ ದೋಸೆ ಕಲರ್ ಕೂಡ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಪೂರ್ತಿಯಾಗಿ ನೀರಾಗಿದೆ. ಇವಾಗ ಒಂದು 10 ನಿಮಿಷ ಆಗೋ ತನಕ ಅದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಎಲ್ಲನೂ ಸರಿಯಾಗಿ ಕಲ್ಕೊಳ್ಳುತ್ತೆ ಅದು. ಓಕೆ, ಇವಾಗ ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಸ್ವಲ್ಪ ದಪ್ಪ ಆಗಿದ್ದರೆ ಹಿಟ್ಟು, ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪ ದಪ್ಪ ಅನಿಸ್ತಿದೆ. ಹೀಗಾಗಿ ಮತ್ತೆ ಒಂದು ಸ್ವಲ್ಪನೇ ನಾನಿಲ್ಲಿ ನೀರು ಹಾಕ್ಕೊತಿದ್ದೀನಿ. ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ನೀರು ದೋಸೆ ಮಾಡ್ತೀವಲ್ಲ, ಅದೇ ರೀತಿಯಾಗಿರಬೇಕು. ಪೂರ್ತಿ ಹಿಟ್ಟು ನೀರಾಗೇ ಇರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ. ಇವಾಗ ಮೊದಲಿಗೆ ಒಂದು ಸ್ವಲ್ಪನೇ ಈ ರೀತಿ ನೀರು ಹೊಡಿತಿದ್ದೀನಿ. ಇವಾಗ ನೀಟಾಗಿ ಒಂದು ಕಾಟನ್ ಬಟ್ಟೆಲಿಂದ ಈ ರೀತಿ ಒರೆಸ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಮತ್ತು ಹಿಟ್ಟು ಹಾಕುವಾಗ ಕೂಡ ಅಷ್ಟೇ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹಿಟ್ಟು ಹೋಗಿ ಪೂರ್ತಿಯಾಗಿ ತಳದಲ್ಲಿ ಕುಳಿತುಕೊಳ್ಳುತ್ತೆ ಅದು. ಒಂದು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡೇ ಇಲ್ಲಿ ನೀವು ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಅದನ್ನು ಹಾಕ್ಕೋಬೋದು. ಪೇಪರ್ ದೋಸೆ ಅಂತ ಹೇಳ್ತೇವಲ್ಲ, ಅದೇ ರೀತಿಯಾಗಿ ಬರುತ್ತೆ ಈ ದೋಸೆ ಕೂಡ. ಓಕೆ ನೋಡಿ, ಹಿಟ್ಟು ಹಾಕ್ಕೊಂಡಿದ್ದು ನಾನು. ಹಿಟ್ಟು ಹಾಕ್ಕೊಂಡ್ಮೇಲೆ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಮೇಲೆ ಎಲ್ಲ ಡ್ರೈ ಮಾಡ್ಕೊಂಡು ತೊಗೊತಿದ್ದೀನಿ. ಡ್ರೈ ಆಗಿದೆ. ಇವಾಗ ಡ್ರೈ ಆದಮೇಲೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದ. ನೀವು ಬೇಕಾದರೆ ಎಣ್ಣೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಓಕೆ, ಎಲ್ಲ ಸೈಡಿಗೆ ಎಲ್ಲ ಕೆಂಪಾಗೋ ತನಕ ಈ ರೀತಿ ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಪೂರ್ತಿಯಾಗಿ ಮೇಲೆ ಡ್ರೈ ಆಗಿದೆ. ಇವಾಗ ಸ್ಲೋಲಿಯಾಗಿ ಎತ್ತು ಹಾಕ್ಕೊಳ್ಳಿ. ಮೊದಲಿಗೆ ಇದು ನೋಡಿ, ಈ ರೀತಿ ಸೈಡಿಗೆಲ್ಲ ಮೊದಲಿಗೆ ಬಿಡಿಸ್ಕೊಂಡು ದೋಸೆನ ತಕ್ಕೊಳ್ಳಿ. ವಾವ್ ನೋಡಿ, ನಾವು ರೆಡ್ ಖಾರದ ಪುಡಿ ಹಾಕಿರ್ತೀವಲ್ಲ, ಹೀಗಾಗಿ ಕಲರ್ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ತುಂಬಾ ಗರಿಗರಿಯಾಗಿ ಬರುತ್ತೆ ಇದು. ಮತ್ತು ಪೇಪರ್ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಬಂದಿದೆ ಈ ದೋಸೆ ಕೂಡ. ಓಕೆ ನೋಡಿ, ಕೆಳಗಡೆ ಕೂಡ ನಾನು ಒಂದು ಸ್ವಲ್ಪನೇ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ದಿಢೀರಾಗಿ ಮಾಡುವಂತಹ ಜೋಳದ ಹಿಟ್ಟಿನ ದೋಸೆ ತಯಾರಾಗಿದೆ. ಇನ್ನೊಂದು ಕೂಡ ಅಷ್ಟೇ ನೋಡಿ, ಮತ್ತೊಂದು ಹಾಕ್ಕೊಂಡಿದ್ದು ನಾನಿಲ್ಲಿ. ಕೆಂಪಾಗಿದೆ. ಇವಾಗ ಕೆಂಪಾದ್ಮೇಲೆ ಅದನ್ನು ಎತ್ತು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಪೂರ್ತಿಯಾಗಿ ತೆಳ್ಳಗೆ ಬರುತ್ತೆ ಈ ದೋಸೆ. ಅಂದರೆ ಹಿಟ್ಟು ಕೂಡ ಇದು ಪೂರ್ತಿಯಾಗಿ ನೀರೇ ಥರನೇ ಇರುತ್ತೆ ಅಲ್ವಾ ಹಿಟ್ಟು, ಹೀಗಾಗಿ. ಓಕೆ ನೋಡಿ, ಇದು ಕೂಡ ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಎಷ್ಟು ಕೆಂಪಾಗಿ ಬಂದಿದೆ ನೋಡಿ. ತುಂಬನೇ ಗರಿಗರಿಯಾಗಿ ಬಂದಿದೆ ಈ ದೋಸೆ ಕೂಡ. ಸೊ ನೀವು ಬಿಸಿ ಬಿಸಿ ಇರುವಾಗ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ಇದು ಮಕ್ಕಳು ಏನಾದರೂ ದೋಸೆ ಬೇಕಂತ ಹಠ ಹಿಡಿದ್ರೆ ಈ ರೀತಿ ನೀವು ದೋಸೆ ಮಾಡಿಕೊಡ್ಬೋದು ಮಕ್ಕಳಿಗೆ. ಆರೋಗ್ಯಕರವಾಗಿರುವಂತಹ ದೋಸೆ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಾವ್ ನೋಡಿ, ತುಂಬ ರುಚಿಯಾಗಿ ಬಂದಿದೆ. ಒಂದು ಸ್ವಲ್ಪ ಮಾಡಿ ನೋಡಿ. ಇಷ್ಟ